HIV ಸೋಂಕಿಗೆ ತುತ್ತಾಗ್ತಾ ಇದ್ದಾರೆ ಹೆಚ್ಚು ಸಲಿಂಗಿಗಳು. ಡೇಟಿಂಗ್ ಆಪ್ಗಳ ಹೆಚ್ಚಳವಾಗ್ತಾ ಇದೆ. ಇದರಿಂದಾಗಿ HIV ಸೋಂಕಿನಲ್ಲಿ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಅದರಲ್ಲೂ ಕೂಡ ಇನ್ನು ಮದುವೆ ಆಗದೇ ಇರೋರಲ್ಲೇ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಡೇಟಿಂಗ್ ಆಪ್ಗಳ ಹೆಚ್ಚಳ ಆಗ್ತಾ ಇರುವಂತಹ ಪರಿಣಾಮ HIV ಸೋಂಕಿನ ಹೆಚ್ಚಳವಾಗ್ತಾ ಇದೆ. ಪುರುಷರಿಂದ ಪುರುಷರಲ್ಲಿ ಹೆಚ್ಚಾಗ್ತಾ ಇದೆ HIV ಸೋಂಕು. ಬೆಂಗಳೂರು ಯುವಕರೇ ಹೆಚ್ಚಾಗಿ ಏಡ್ಸ್ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಯಾರು ಮದುವೆ ಮಾಡ್ಕೊಂಡಿಲ್ಲ ಅವರಿಗೆ ಹೆಚ್ಚಾಗ್ತಾ ಇದೆ ನೋಡಿ HIV ಸೋಂಕು. 20% 25% ಯುವಕರಲ್ಲಿ HIV ಸೋಂಕು ಪತ್ತೆ ಆಗಿದೆ. ಬೆಂಗಳೂರಿನಲ್ಲಿ HIV ಸೋಂಕಿಗೆ ತುತ್ತಾಗ್ತಾ ಇದ್ದಾರೆ ಸಲಿಂಗಿಗಳು. ಡೇಟಿಂಗ್ ಆ್ಯಪ್ಗಳ ಮೂಲಕವಾಗಿ ನೋಡಿ ಪರಿಚಯ ಮಾಡ್ಕೊಳ್ತಾರೆ. ಪರಿಚಯ ಮಾಡಿಕೊಂಡು ಆನಂತರ ಏನು ಮಾಡ್ತಾರೆ ಅಂತ ಗೊತ್ತು. ಸೊ ಇದರಿಂದಾಗಿ ಏನಾಗ್ತಾ ಇದೆ, HIV ಸೋಂಕು ಜಾಸ್ತಿ ಆಗ್ತಾ ಇದೆ. ಪುರುಷರಿಂದ ಪುರುಷರಲ್ಲಿ ಹೆಚ್ಚಾಗ್ತಾ ಇದೆ. ಇದು ಬೆಂಗಳೂರು ಯುವಕರೇ ಹೆಚ್ಚಾಗಿ ಈ ಒಂದು ಏಡ್ಸ್ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಅವಿವಾಹಿತರಲ್ಲಿಯೇ ಹೆಚ್ಚಾಗ್ತಾ ಇದೆ HIV ಸೋಂಕು. 20% 25% ಯುವಕರಲ್ಲೇ ಈ ಒಂದು ಸೋಂಕು ಪತ್ತೆ ಆಗ್ತಾ ಇದೆ. ಆಘಾತಕಾರಿಯಾದಂತಹ ವಿಚಾರಗಳು ನೋಡಿ. PGಯಲ್ಲಿ ಸ್ಟೂಡೆಂಟ್ಸ್ಗಳಿರ್ತಾರೆ, ಹಾಸ್ಟೆಲ್ನಲ್ಲಿ ಇರ್ತಾರೆ, ಲೈಫ್ನ ಬಿಂದಾಸಾಗಿ ಲೀಡ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಅದಕ್ಕೆ ಯಾವ್ಯಾವುದೋ ಮಾರ್ಗಗಳನ್ನು ಹಿಡಿದು ಬಿಡ್ತಾರೆ. ಇದರಿಂದಾಗಿ ನೋಡಿ ಹಿಂಗೆಲ್ಲ ಸೋಂಕುಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಯಾರೆಲ್ಲ ಮದುವೆ ಆಗಿಲ್ಲ ಅವರಲ್ಲೇ ಜಾಸ್ತಿ ಕಂಡು ಬರ್ತಾ ಇದೆಯಂತೆ.